ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರಸ್ವತಿ, ರತ್ನಮ್ಮ, ನೀವಾ? ನಾನು ಯಾರೋ ಅಂತ ಎಷ್ಟು ಹೆದರಿಬಿಟ್ಟಿದೆ ಗೊತ್ತಾ? ಹೆದರಿಕೆ ಯಾಕೆ? ಅಂಥದ್ದೇನಿದೆ ಆ ವಿಷಯ ಅದರಲ್ಲಿ? ಇದರಲ್ಲಿ ನನ್ನ ಜೀವನೇ ಇದೆ ರತ್ನಮ್ಮ. ಜೀವನೇ ಇದೆಯಾ? ಅಂಥದ್ದೇನು ಬರ್ದಿದ್ದಾರೆ ಅದರಲ್ಲಿ? ನನ್ನವಳು ಜಾಣೆ ಅಂತ ಬರ್ದಿದ್ದಾರೆ ನಮ್ಮವರು. ಜಾಣೆ ಅಂತ ಒಂದು ಪದ ಬರ್ದಿದ್ದಕ್ಕೆ ಹೀಗಾಡ್ತಿದೀಯಾ? ಇನ್ನು ಇಂದ್ರಾಣಿ, ರುದ್ರಾಣಿ, ನಾಗವೇಣಿ ಅಂತ ಬರ್ದಿದ್ದಿದ್ರೆ ಇನ್ನು ಹೆಂಗಾಡ್ತಾ ಇದ್ಯೋ? ನನ್ನ ಮದುವೆಗೆ ಮುಂಚೆ ನಾನು ಬಾವಿಗೆ ನೀರು ತರಕ್ಕೆ ಹೋಗ್ತಾ ಇದ್ದೆ. ಅದನ್ನ ನೋಡಕ್ಕೆ ನಮ್ಮ ಪೈಲ್ವಾನ್ರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಾದು ಕೂತಿರೋರು. ನಾನು ಪರೀಕ್ಷೆ ಮಾಡೋಣ ಅಂತ ಒಂದು ದಿವಸ ನೀರಿಗೆ ಹೋಗ್ಲಿಲ್ಲ ನೋಡು. ಆದ್ರೆ ಆ ಮನುಷ್ಯ ರಾತ್ರಿ ಎಲ್ಲ ಅಲ್ಲೇ ಕಾಯ್ಕೊಂಡು ಕೂತಿದ್ದಾನೆ. ಹೌದಾ? ಹ್ಞೂ, ಮತ್ತೆ ಅವತ್ತೇ ತೀರ್ಮಾನ ಮಾಡಿಬಿಟ್ಟೆ, ಬದುಕಿದ್ರೆ ಇವನ್ ಜೊತೆನೇ ಜೀವನ ಎಲ್ಲ ಬದುಕಬೇಕು ಅಂತ ಅವ್ರ ಹತ್ರನೇ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟೆ. ಹೌದಾ? ಅವತ್ತಿಂದ ಇವತ್ತವರೆಗೂ ನಾನು ಹೋಗೋ ತನಕ ಊಟನೂ ಮಾಡದೆ ನನಗೋಸ್ಕರ ಕಾಯ್ತಾ ಕೂತಿರ್ತಾರೆ. ಪ್ರೀತಿ ಅಂದ್ರೆ ಅದು. ನಿಮ್ಮ ಹುಡುಗನೂ ಇದ್ದಾನೆ. ನೀನು ಪ್ರೀತಿಯಿಂದ ಅಂತ ಪತ್ರ ಬರೆದ್ರು ಒಂದು ಸಾಲ ಬರೆದು ಕಳಿಸಿದಾನೆ. ಒಂದು 4 ಸಾಲಾರು ಬರ್ದಿದ್ದಿದ್ರೆ ಏನಾಗ್ತಿತ್ತು? ಪ್ರೀತಿ ಪದಗಳಲ್ಲೇ ಇರಬೇಕು ಅಂತ ಏನಿಲ್ಲ ರತ್ನಮ್ಮ. ಅದು ಮೌನದಲ್ಲೂ ಇರುತ್ತೆ, ದೃಷ್ಟಿಲೂ ಇರುತ್ತೆ, ಭಾವದಲ್ಲೂ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಮನ್ಸಿರ್ಬೇಕು ಅಷ್ಟೆ. ಹಾಗಾದ್ರೆ ಕಣ್ಮುಚ್ಕೋ, ಅವ್ರು ಬರ್ತಾರ ನೋಡೋಣ. ನನ್ನ ಪ್ರೀತಿ ಇನ್ನ ಪಕ್ವ ಆಗಿಲ್ಲ ರತ್ನಮ್ಮ. ಈಗಿನ್ನು ಅದು ಹದವಾಗಿರೋ ಮಣ್ಣಿಗೆ ಬಿದ್ದ ಬೀಜದಂತಿದೆ. ಅದಿನ್ನ ಬೇರು ಬಿಡಬೇಕು, ಮೊಳಕೆ ಹೊಡಿಬೇಕು, ಗಿಡವಾಗಿ, ಮರವಾಗಿ, ಫಲಭರಿತ ವೃಕ್ಷ ಆಗ್ಬೇಕು. ರತ್ನಮ್ಮ, ನಿಮ್ದು ಪಕ್ವಾಗಿರೋ ಪ್ರೀತಿ. ನಿಂದು ಅದಕ್ಕಿಂತ ಉತ್ಕಟವಾಗಿರೋ ಪ್ರೀತಿ. ಕಣ್ಮುಚ್ಚಿ ನೆನೆಸ್ಕೋ, ಅವ್ರು ನಿನ್ ಕಣ್ಮುಂದೆನೆ ಬರ್ತಾರೆ. ಬಂದೆ ಅಮ್ಮ. ನೀವು ನನ್ನನ್ನು ಜಾಣೆಯಿಂದಷ್ಟೇ ಬರೆದಿದ್ದೀರಿ. ಮತ್ತೇನ್ ಬರೀಬೇಕು? ಏನ್ ಹುಡುಕ್ತಿದ್ಯಾ ಜಾಣೆ? ನಿಮ್ಮನ್ನೇ. ನನ್ನನ್ನ? ಹೌದು. ನೀ ಹೇಳಿದ್ದನ್ನ ಇಷ್ಟು ಬೇಗ ನೀನೇ ಮರ್ತ್ಯಾ? ಅಂದ್ರೆ ನಾನೇನು ಹೇಳಿದೆ? ನೀನೇ ಹೇಳ್ದೆ ನನ್ನ ಮನಸ್ಸು ನಿಮ್ಮ ಮನಸ್ಸಿಗೆ ಒಲಿದಿದೆ ಅಂತ. ಹಾ, ಹೌದು. ಮತ್ತೆ ಎಲ್ಲೆಲ್ಲೋ ಯಾಕೆ ಹುಡುಕ್ತಾ ಇದ್ಯಾ? ಅಂದ್ರೆ ನಿನ್ನ ಮನಸ್ಸೊಳಗೆ ನಾನಿದ್ದೀನಿ, ನನ್ನ ಮನಸ್ಸೊಳಗೆ ನೀನಿದ್ಯಾ. ಅಂದ್ರೆ ಮಾತಾಡ್ಬೇಕಾಗಿರೋದು ಮನಸ್ಸುಗಳಲ್ವೇ? ಅರ್ಥ ಆಗ್ಲಿಲ್ಲ. ನಾನು ನಿಮ್ಮಷ್ಟು ಪ್ರಬುದ್ಧಳು ಅಲ್ಲ. ಪ್ರೀತಿಗೆ ಪ್ರಬುದ್ಧರಾಗಬೇಕಾಗಿಲ್ಲ, ಪ್ರಸನ್ನರಾದ್ರೆ ಸಾಕು. ನಿನ್ನ ಹೊರಗಣ್ಣನ್ನು ಮುಚ್ಚು, ಒಳಗಣ್ಣನ್ನು ತೆರೆ. ನಾನಾಗ ನಿನ್ನೆದುರಿಗೆ ಬರ್ತೀನಿ.
ಬಯಸಿ ಬಯಸಿ ಬಂದೆ. ನೋಡಬೇಕು ಅಂದರೆ ತಲೆ ತಗ್ಸಿ ನಿಂತ್ರೆ ಹೇಗೆ? ನಿಮ್ಮನ್ನು ನೋಡೋದಕ್ಕೆ ನನಗೆ ಧೈರ್ಯ ಸಾಲದು. ಯಾಕೆ? ನಾನಷ್ಟು ಕ್ರೂರವಾಗಿದ್ದೀನಾ? ಛೇಚೆ, ನಾನು ಹಾಗೆ ಹೇಳಲಿಲ್ಲ. ಮತ್ತೆ ಹೇಗೆ? ನೀವು ದೊಡ್ಡವರು, ಪಂಡಿತರು, ಮಹಾಜ್ಞಾನಿಗಳು. ಎಂತೆಂಥ ಪಂಡಿತರನ್ನೆಲ್ಲ ಸೋಲಿಸಿ ಬಿರುದು ಬಾವರಿಗಳನ್ನ ಪಡೆದವರು. ಯಾರನ್ನೋ ಸೋಲಿಸಿ ಎಷ್ಟು ಬಿರುದು ಬಾವಿಳುಗಳನ್ನ ಪಡೆದ್ರೆ ಏನಂತೆ? ನಿನ್ನ ಮುಂದೆ ಸೋತೋದ್ನಲ್ಲ. ನಿಜವಾಗ್ಲೂ ಸುಳ್ಳು ಹೇಳಕ್ಕೆ ನನಗೆ ಗೊತ್ತಿಲ್ಲ, ಹೇಳೋ ಅಗತ್ಯವೂ ನನಗಿಲ್ಲ. ಸೋಲೋ ಅಗತ್ಯವೇನಿತ್ತು? ಭಗವಂತನ ನಿರ್ಣಯದ ಮುಂದೆ ಎಲ್ಲರೂ ಸೋಲೇಬೇಕಲ್ವೇ? ನಾನು ನಿನ್ನೆ ವರಿಸ್ಬೇಕು ಅಂತ ಶ್ರೀಹರಿ ಎಂದೋ ನಿರ್ಣಯಿಸಿದ್ದಾನೆ. ಅವನೇ ನನ್ನ ತಾಯಿಯ ದೃಷ್ಟಿಗೆ ಬೀಳ್ಸಿದ್ದಾನೆ. ನನ್ನ ತಾಯಿ ನೀನೇ ನನ್ನ ಸತಿ ಆಗಬೇಕು ಅನ್ನೋ ಹಾಗೆ ಮಾಡಿದಾನೆ. ಅಂದಿನಿಂದ ಇಂದಿನವರೆಗೂ ಎಷ್ಟೋ ಅಡೆತಡೆಗಳು ಬಂದರೂ ಅದನ್ನೆಲ್ಲ ನಿವಾರಿಸಿ ನಮ್ಮಿಬ್ಬರನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾನೆ. ದೈವ ಸಂಕಲ್ಪ ಅನ್ನೋದೇನೋ ಒಪ್ತೀನಿ, ಆದರೆ ನಿಮ್ಮ ಸಂಕಲ್ಪ ಏನೂ ಇಲ್ವೇ? ಇದಕ್ಕೆ ಹೇಳಿದ್ದು ನೀನು ಜಾಣೆ ಅಂತ. ಸುತ್ತಿ ಬಳಸಿ ನನ್ನ ಪರೀಕ್ಷೆ ಮಾಡೋ ಪ್ರಶ್ನೆಗಳನ್ನ ಎಷ್ಟು ನಾಜೂಕಾಗಿ ಕೇಳ್ತಿದ್ಯಾ ಅಲ್ವಾ? ಜೀವನ ಪೂರ್ತಿ ಒಟ್ಟಿಗೆ ಬಾಳ್ಬೇಕು ಅಂತ ಬಯಸೋಳಿಗೆ ಬಾಳಿಸುವ ಆತನ ಬಯಕೆ ತಿಳ್ಕೊಳ್ಳೋ ಕುತೂಹಲ ಇರೋದಿಲ್ವೇ? ಸೋಲೆ ಇಲ್ಲದ ಸರದಾರ ಈ ಪುಟ್ಟ ಹುಡುಗಿ ಮುಂದೆ ಸೋತಿದೇಕೆ? ಗೆಳತಿಯ ಮದುವೆ ಸಮಯದಲ್ಲಿ ನೀನು ನಡೆದುಕೊಂಡ ರೀತಿ ಅಮ್ಮ ಹೇಳಿದಾಗ್ಲೇ ನಾನು ಸೋತೆ. ಇರುವೆಗಳಿಗೂ ಜೀವ ಇದೆ ಎಂದು ತಿಳಿದು ಅದನ್ನ ರಕ್ಷಿಸೋ ನಿನ್ನ ಜೀವಪರ ಕಾಳಜಿಗೆ ಸೋತೆ. ನಿನ್ನ ಮೊಟ್ಟ ಮೊದಲ ಬಾರಿಗೆ ನೋಡಿದಾಗ ನಿನ್ನ ಮುಗ್ಧ ಚೆಲುವಿಗೆ ಸೋತೆ. ನಿನ್ನ ನಿಷ್ಕಳಂಕ ನೋಟಕ್ಕೆ ಸೋತೆ. ನಿನ್ನ ಮುಗ್ಧ ಮನಸ್ಸಿಗೆ ಸೋತೆ. ಸೋತಿದ್ದು ಸಾಕನ್ವೆ? ಇಲ್ಲ, ನೀವು ಸೋಲಿಲ್ಲ. ಸೋತಿದ್ದು ನಾನು, ಗೆದ್ದವರು ನೀವು. ನನ್ನನ್ನು ಸಂಪೂರ್ಣವಾಗಿ ಗೆದ್ಬಿಟ್ರಿ. ರೀ, ನಾಳೆ ಚಪ್ರ ಹಾಕೋದಿದೆ. ಕೆಲಸದವ್ರಿಗೆಲ್ಲ ಹೇಳಿದಿರಿ ಅಲ್ವಾ? ಎಲ್ಲ ಸಿದ್ಧವಾಗಿದೆ ಲಕ್ಷ್ಮಿ. ಎಳ್ನೀರು, ತೆಂಗಿನ ಗರಿ, ಬಾಳೆಕಂದು, ಬಾಳೆಗೊನೆ, ಮಾವಿನ ಸೊಪ್ಪು ಎಲ್ಲಾದ್ರೂ ತೋಟದಲ್ಲಿ ಕಡಿದು ಒಟ್ಟಿಗೆ ಮಾಡಿದ್ದಾರೆ. ರಾತ್ರಿ ಹೊತ್ತಿಗೆ ಎಲ್ಲ ಬಂದ್ಬಿಡುತ್ತೆ. ನಾಳೆ ಬೆಳಗ್ಗೆ ಸೂರ್ಯೋದಯದ ಹೊತ್ತಿಗೆ ಎಲ್ಲ ಸಿದ್ಧವಾಗಿರುತ್ತೆ. ಸರಿ ರೀ, ನಾಳೆ ಪೂಜೆಗೆಲ್ಲ ಸಾಮಾನು ಎತ್ತಿಡೋದಿದೆ. ನೀವದೇನು ಅಂತ ನೋಡ್ಕೊಳ್ಳಿ.